ನಮಸ್ಕಾರ ಕರ್ನಾಟಕ. ಬಿಸಿ ಬಿಸಿ ಇಡ್ಲಿ ಸಾಂಬಾರು ತುಂಬ ರುಚಿಯಾಗಿ ಮಾಡಿದ್ದೀನಿ. ನಮ್ಮ ಅತ್ತಿಗೆ ಲಾವಣ್ಯ ನನಗಿದನ್ನು ಹೇಳ್ಕೊಟ್ಟಿದ್ರು. ಸೊ ನಾನು ನಿಮಗಿದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ಇದಕ್ಕೆ ಅರ್ಧ ಕುಂಬಳಕಾಯಲ್ಲಿ ಅರ್ಧ ಭಾಗ ಸಣ್ಣದಾಗಿ ಹೆಚ್ಚಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 2 ಸ್ಪೂನ್ ಹುಣಸೆ ಹುಳಿ ಮತ್ತು ಸ್ವಲ್ಪ ಬೆಲ್ಲ. ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಸಾಕು, ಇದರಲ್ಲಿ 3ರಿಂದ 4 ಜನಕ್ಕಾಗೋಷ್ಟು ಸಾಂಬಾರಾಗುತ್ತೆ. ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು, ನಿಮ್ಮ ಮನೆಯಲ್ಲಿರೋ ಜನದ ಮೇಲೆ ಡಿಪೆಂಡು. ನೋಡಿ, ಈ ಇಡ್ಲಿ ಸಾಂಬಾರು ಪೌಡ್ರನ್ನ ನಾನೇ ಮನೇಲಿ ಮಾಡಿರೋದು. ನಮ್ಮ ಅತ್ತಿಗೆ ನನಗೆ ಹೇಳ್ಕೊಟ್ಟಿದ್ರು. ನಾನು ಫಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಹಾಗಾಗಿ ಇವಾಗ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರ್ಕೊಂಡು ರುಬ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ಬೇರೆ ಏನೂ ಹಾಕಲ್ಲ ಫ್ರೆಂಡ್ಸ್. ನೋಡಿ, ಈ ಪೌಡ್ರು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಪೌಡ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದು ಇಡ್ಲಿ ಸಾಂಬಾರು ಪೌಡ್ರು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕುಕ್ಕರ್ಗೆ ತೊಗರಿಬೇಳೆ ಹಾಕಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ 2 ಲೋಟ ತಣ್ಣೀರು ಮತ್ತು ಒಂದು 1/4 ಟೇಬಲ್ ಸ್ಪೂನು ಅರ್ಶಿಣ ಪೌಡರ್ ಹಾಕ್ತೀನಿ. ಮನೆ ಪೌಡ್ರು ಇದು ಅರ್ಶಿಣದು. ಮತ್ತು ಎಣ್ಣೆ ಹಾಕೋದು ಮರೆತುಬಿಟ್ಟೆ ಫ್ರೆಂಡ್ಸ್, ನೀವು ಹಾಕ್ಕೊಳ್ಳಿ. ಇದನ್ನು ಮುಚ್ಚಿಟ್ಬಿಟ್ಟು ಇದನ್ನು ಕೂಗಾಕಿ ಇಟ್ಕೊಳ್ಳೋಣ. ಇದು ಕೂಗಲಿ, ಇದು 2 ವೀಸಲ್ ಕೂಗಬೇಕು, ಹಾಗಾದರೆ ತೊಗರಿಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇದು ಆ ಕುಕ್ಕರ್ ಆರೋ ತನಕ ಮಸಾಲೆ ರುಬ್ಕೋತೀನಿ. ಮಸಾಲೆಗೆ ಏನೂ ಇಲ್ಲ ಫ್ರೆಂಡ್ಸ್, ಇದಕ್ಕೆ ತೆಂಗಿನ ತುರಿ ಅಷ್ಟೇ ಮತ್ತು 2 ಸ್ಪೂನು ಇಡ್ಲಿ ಸಾಂಬಾರು ಪೌಡರು, ಎರಡನ್ನೂ ಹಾಕಿ ರುಬ್ಕೊಬಿಡೋಣ. ಇದಕ್ಕೆ ಇನ್ನೇನು ಹಾಕಲ್ಲ, ಹುರ್ಗಡ್ಲೆನೂ ಹಾಕಲ್ಲ, ಏನೂ ಹಾಕಲ್ಲ. ಇದಕ್ಕೆ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಇಷ್ಟೇ, ತೆಂಗಿನ ತುರಿ ಮತ್ತು ಇಡ್ಲಿ ಸಾಂಬಾರು ಪೌಡರು. ನೋಡಿ, ಕುಕ್ಕರ್ ಆರಿದೆ. ಇವಾಗ ಪಾತ್ರೆಗೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಎಣ್ಣೆ ತುಂಬ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಮ್ಮಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತಿದ್ದೀನಿ. ಮತ್ತು ಇದಕ್ಕೆ ತೊಳೆದು ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಷ್ಟೇ ಕುಂಬಳಕಾಯಿ ಹಾಕಬೇಕು, ಒಗ್ಗರಣೆ ಹಾಕ್ಬಾರ್ದು. ಸಾಸಿವೆ ಗಿಸಿವೆ ಒಗ್ಗರಣೆಗೆ ಏನೂ ಹಾಕ್ಬೇಡಿ, ಬರೀ ಸ್ವಲ್ಪ ಜೀರಿಗೆ ಮತ್ತು ಕುಂಬಳಕಾಯಿ ಹಾಕಿ. ಈ ಕುಂಬಳಕಾಯಿ ಒಂದು 2 ನಿಮಿಷ ಬೆಂದ ಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿನ ಹಂಗೆ ಫ್ರೈ ಮಾಡ್ತಾಯಿರಿ, ಉರಿತಾ ಇದ್ದರೆ ಅದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಕರಿಬೇವು ಸೊಪ್ಪು, ಟೊಮೊಟೊ 2 ಹಾಕ್ಬಿಡಿ. ಹಾಕಿ ಫುಲ್ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಆದಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನು ಉಪ್ಪು ಹಾಕಿ. ಉಪ್ಪು ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸಿ ಫ್ರೆಂಡ್ಸ್. ಕುಂಬಳಕಾಯಿ ಟೊಮೊಟೊ ಎಲ್ಲ ಬೇಯಬೇಕು, ಜೊತೆಗೆ ಬೆಲ್ಲನೂ ಹಾಕಿ ಬೇಯಿಸಿ, ಏನೂ ಆಗೋಲ್ಲ, ಬೇಯುತ್ತೆ. ಇದು ಬೇಯೋ ತನಕ ಒಂದು 5ರಿಂದ 10 ನಿಮಿಷದ ತನಕ ವೆಯ್ಟ್ ಮಾಡಿ. ಕುಂಬಳಕಾಯಿ ಚೆನ್ನಾಗಿ ಬೆಂದಷ್ಟು ನಿಮಗೆ ಸಾಂಬಾರು ತುಂಬ ಚೆನ್ನಾಗಾಗಿರುತ್ತೆ. ಇಡ್ಲಿ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಬೆಂದಾಗಿದೆ ಕುಂಬಳಕಾಯಿ. ಅದಕ್ಕೆ ನಾನು 1 ಲೋಟ ಬಿಸಿನೀರು ಹಾಕಿದ್ದೀನಿ. ಇದು ಬೇಯಲಿ, ಇನ್ನೂ ಸ್ವಲ್ಪ ಬೇಯಲಿ. ಒಗ್ಗರಣೆಯಲ್ಲಿ ಒಂದು ಅರ್ಧ ಭಾಗ ಬೆಂದಿರುತ್ತೆ, ಬಿಸಿನೀರಲ್ಲಿ ಇನ್ನೊಂದು ಅರ್ಧ ಭಾಗ ಬೇಯಬೇಕು, ಇನ್ನೂ ಬೆಂದಿಲ್ಲ. ಇದು ಬೆಂದಾದಮೇಲೆ ನಾವು ಇದಕ್ಕೆ ನಾವು ತೊಗರಿಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕೋಬೇಕು ಫ್ರೆಂಡ್ಸ್. ತೊಗರಿಬೇಳೆ ಬೆಂದಿರೋ ನೀರನ್ನ ಇದಕ್ಕೆ ಇವಾಗ ಮಿಕ್ಸ್ ಮಾಡಿ. ಕುಂಬಳಕಾಯಿ ಬೆಂದಿದೆ, ಕುಂಬಳಕಾಯಿ ಬೆಂದಮೇಲೆ ಹಾಕಿ. ಕುಂಬಳಕಾಯಿ ಏನು ಬೇಗ ಬೆಂದೋಗುತ್ತೆ, ಒಂದು 5ರಿಂದ 6-7 ನಿಮಿಷ ಅಥವಾ 10 ನಿಮಿಷ ಅಷ್ಟೇ ಬೆಂದೋಗ್ಬಿಡುತ್ತೆ. ಕುಂಬಳಕಾಯಿ ಬೆಂದಾದಮೇಲೆ ತೊಗರಿಬೇಳೆ ಸಹಿತ ಹಾಕಿ. ನೋಡಿ, ಇವಾಗ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು, ಕುದ್ರೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರೋದು. ಇವಾಗ ನಾವು ಏನು ಮಸಾಲೆ ರುಬ್ಕೊಂಡಿದ್ದೀವಿ, ತೆಂಗಿನ ತುರಿ ಮತ್ತು ಇಡ್ಲಿ ಸಾಂಬಾರು ಪೌಡರು ಎರಡನ್ನೂ ರುಬ್ಬಿರೋದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಕುದಿಬೇಕು. ಕುದ್ದ ಮೇಲೆ ಇದನ್ನು ಚೆನ್ನಾಗಿ ಮೇಲೆಲ್ಲ ನೋಡಿ ಆ ಬಬಲ್ಸ್ ಎಲ್ಲ ಬರುತ್ತಲ್ಲ, ಆ ಬಬಲ್ಸ್ ಅಂದರೆ ಆ ನೊರೆ ಎಲ್ಲ ಬರುತ್ತಲ್ಲ, ಆ ನೊರೆ ಎಲ್ಲ ಕಡಿಮೆ ಆಗಬೇಕು. ಆ ನೊರೆ ಎಲ್ಲ ಕಮ್ಮಿ ಆದ್ರೇ ನಿಮಗೆ ಸಾಂಬಾರು ಚೆನ್ನಾಗಿ ಬರ್ತಾಯಿದೆ ಅಂತ ಗೊತ್ತಾಗೋದು, ಮತ್ತು ಚೆನ್ನಾಗಿ ಕುದ್ದಿದೆ ಅಂತ ಗೊತ್ತಾಗೋದು. ನೋಡಿ, ಇದಕ್ಕೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ 2 ಸ್ಪೂನು. ಬೇಕು ಅಂದರೆ ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೂ ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಇನ್ನೂ 1 ಸ್ಪೂನು ಇಡ್ಲಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ರುಬ್ಬೋದಕ್ಕೆ. ನಾನು ನಮ್ಮ ಮನೆಗೆ ಹೆಂಗೆ ಬೇಕೋ ಹಂಗೆ ಆ ರುಚಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಉಪ್ಪು ಬೇಕಾದಷ್ಟು ಹಾಕ್ಕೊಳ್ಳಿ ಟೇಸ್ಟು. ಯಾಕಂದರೆ ಕೆಲವ್ರ ಮನೇಲಿ BP ಪೇಷಂಟು ಇರ್ತಾರೆ. ನಮ್ಮ ಮನೇಲಿಗೂ ಸ್ವಲ್ಪ ಸಪ್ಪೆನೇ ತಿನ್ನೋದು ನಾವು, ಸಪ್ಪೆ ಹುಳಿ ಖಾರ ಎಲ್ಲ ಕಮ್ಮಿನೇ. ಹಾಗಾಗಿ ನಾನು ನಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಒಗ್ಗರಣೆ ಕೊಡಬೇಕು. ಇವಾಗ ಒಗ್ಗರಣೆ ಕೊಟ್ರೇ ಅದಕ್ಕೆ ಚೆಂದ. ಫಸ್ಟೇ ಒಗ್ಗರಣೆ ಕೊಡೋಕೆ ಹೋಗ್ಬೇಡಿ. ನೋಡಿ, ಇವಾಗ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಒಣಮೆಣ್ಸಿಕಾಯಿ ಮತ್ತು ಕರಿಬೇವು ಸೊಪ್ಪು
ಇದು ಬಿಟ್ಟರೆ ಇನ್ನೇನು ಈರುಳ್ಳಿ ಏನೂ ಹಾಕೋಗಿಲ್ಲ ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆನ ಆ ಬೆಂದಿರೋ ಸಾಂಬಾರಿಗೆ ಹಾಕಿ ಒಂದು 2 ನಿಮಿಷ ಕುದಿಸಿ. ಒಗ್ಗರಣೆ ಬೆಂದಿರೋ ಪಾತ್ರೆಯಲ್ಲಿ ಇನ್ನೂ ಒಗ್ಗರಣೆ ಇರುತ್ತೆ, ಹಾಗಂತ ಬರೀ ಒಗ್ಗರಣೆನ ಸಾಂಬಾರ್ಗೆ ಹಾಕ್ಬಿಟ್ಟು ಆ ಪಾತ್ರೆನ ತೆಗೆದು ವಾಶ್ಗೆ ಹಾಕಬೇಡಿ, ಯಾಕಂದರೆ ಆ ಎಣ್ಣೆ ಕೂಡ ಅದರಲ್ಲಿ ಇರುತ್ತೆ. ಇನ್ನು ಸ್ವಲ್ಪ ಸಾಂಬಾರು ಎತ್ತು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿ ಸಾಂಬಾರಿಗೆ, ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ನೋಡಿ, ಇದು ಕುದೀಲಿ. ಒಂದು 5 ನಿಮಿಷ ಕುದಿಸಿ ಫ್ರೆಂಡ್ಸ್. ಕುದ್ದಾದಮೇಲೆ ಬೇಳೆ, ಕುಂಬಳಕಾಯಿ, ಸಾಂಬಾರು ಪೌಡರು, ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಸಾಂಬಾರು ರೆಡಿ. ಇದನ್ನು ಇವಾಗ ಇಡ್ಲಿಗೆ ಹಾಕ್ಕೊಂಡು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋನ ಆದಷ್ಟು ಬೇಗ ಇದೇ ಟೈಮಿಗೆ ನಾನು ಹಾಕ್ತೀನಿ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.